ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದೀವಿ. ಟೈಮ್ 8:45 ಆಗ್ತಾ ಬಂತು. ತಿಂಡಿ ಲೈನ್ ಕೂಡ ಸರಿಯಾಗಿ ಒಂದ್ ಸ್ವಲ್ಪ ಟೀ ಕುಡಿದ್ವಿ ಅಷ್ಟೇನೆ. ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬೇಗ ಹೋಗಿ ಬರೋಣ ಅಂತ ರೆಡಿ ಆಗಿದೀವಿ. ಹಾಗೆ ಕೆಲಸ ಎಲ್ಲ ಏನೂ ಮಾಡಿಲ್ಲ, ಮನೆ ಕೆಲಸ ಎಲ್ಲ ಯಾವ್ದು ಕೂಡ ಮಾಡಿಲ್ಲ. ಮನೆ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ 11 ಗಂಟೆ 12 ಗಂಟೆ ಆಗತ್ತೆ ಮನೆಯಿಂದ ಹೊರಡ್ಬೇಕಿದ್ರೇನೆ. ಆಮೇಲೆ ಏನಂತ ಹೇಳಿದ್ರೆ ಎಲ್ಲ ಮನೆ ಕೆಲಸ ಆದ ನಂತರ ಟಯರ್ಡ್ ಆಗಿರತ್ತೆ ಫುಲ್. ಹಾಗಾಗಿ ಇವತ್ತು ಸ್ವಲ್ಪ ಬೇರೆ ತರ ಅಂದ್ರೆ ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿ ಹೋಗ್ಬೇಕಿದ್ರು ಕೂಡ ಅಷ್ಟೇನೆ ಮನೆ ಕೆಲಸ ಮಾಡಿನೇ ಹೊರಡೋದು. ಇವತ್ತು ಬೇಡ, ಬೇಗ ಹೋಗಿ ಬೇಗ ಬರೋಣ, ಆಮೇಲೆ ಕೆಲಸಗಳನ್ನ ಮಾಡೋಣ ಅಂತ ಅಂದ್ಕೊಂಡು ಹಾಗೆ ಇವಾಗ ಹೊರಟಿದೀವಿ. ನಾವು ಇವತ್ತು ಹೋಗ್ತಾ ಇರುವಂತಹ ದೇವಸ್ಥಾನ ಸೂರ್ಯ ಈಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇರುವಂತದ್ದು. ಅಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಮಣ್ಣಿನ ಹರಕೆ. ಅಂದ್ರೆ ಯಾವ್ದಕ್ಕೆ ಕೂಡ ನಾವಿವಾಗ ಏನಾದ್ರೂ ಒಂದು ಹರಕೆ ಹೊತ್ಕೊಳ್ತೀವಲ್ವಾ, ಮನೆ ಕಟ್ಬೇಕಿದ್ರೆ ಮನೆ ಆಗ್ಲಿ ಅಂತ ಅಂದ್ಬಿಟ್ಟು ಹರಕೆ ಕೊಡ್ತೀವಿ ಅಂತ ಹೇಳ್ತೀವಿ. ಎಲ್ಲಾನು ಮಣ್ಣಿನ ಹರಕೆ ಕೊಡುವಂತದ್ದು. ನನ್ನ ಚಾನಲ್ ಅಲ್ಲಿ ತುಂಬಾ ಸಲ ತೋರಿಸಿದ್ದೀನಿ. ನಾನು ಅಲ್ಲಿಗೆ ಹೋಗ್ಬೇಕಿದ್ರೆ ವಿಡಿಯೋ ಮಾಡ್ತಾ ತೋರಿಸ್ತಾ ಇದ್ದೆ. ನೋಡಿರ್ತೀರಿ ಅಂತ ಅನ್ಕೋತೀನಿ. ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಇರ್ತಾರಲ್ವಾ, ಇವತ್ತು ಕೂಡ ವಿಡಿಯೋ ಮಾಡ್ತೀನಿ. ಪ್ರತಿಯೊಂದು ಹರಕೆ ಕೂಡ ಮಣ್ಣಿಂದೆ ಕೊಡುವಂತದ್ದು. ಇವಾಗ ಕೈ ಕಾಲು ಏನಾದ್ರೂ ಏಟ್ ಆಗಿದ್ರೆ ಆ ಟೈಮಲ್ಲಿ ಹರಕೆ ಕೊಡ್ತಾರೆ. ಅದು ಕೈ ಕಾಲೆಲ್ಲ ಸಿಗುತ್ತೆ, ಅಲ್ಲೇ ಸಿಗತ್ತೆ, ಅಲ್ಲೇ ತೆಗ್ದ್ಬಿಟ್ಟು ಕೊಡುವಂತದ್ದು. ಈ ತರ ಒಂದು ವಿಶೇಷವಾದ ದೇವಸ್ಥಾನ ಅಂತಾನೆ ಹೇಳ್ಬಹುದು. ಮಣ್ಣಿನ ಹರಕೆ ಅಂತ ಹೇಳಿದ್ರೆ ಎಲ್ಲೂ ಕೂಡ ಇಲ್ಲ. ಬೇರೆ ಬೇರೆ ತರದ ಹರಕೆ, ಬೆಳ್ಳಿ ಚಿನ್ನ ಈ ತರ ಎಲ್ಲ ಹರಕೆ ಇರತ್ತಲ್ವಾ. ಬಟ್ ಇಲ್ಲಿ ಆ ತರ ಅಲ್ಲ, ಏನಕ್ಕೆ ಹೇಳಿದ್ರು ಕೂಡ ಮಣ್ಣಿನ ಹರಕೆನೆ ಕೊಡುವಂತದ್ದು. ಈ ತರ ಇರತ್ತೆ. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತೀನಿ, ನಿಮ್ಗೆ ಕೂಡ ತೋರಿಸ್ತೀನಿ ದೇವಸ್ಥಾನನ. ಯಾರೋ ಒಂದ್ಸಲ ಒಬ್ರು ಕೇಳಿದ್ರು ನನ್ನಲ್ಲಿ, ಸೂರ್ಯ ದೇವಸ್ಥಾನದ ಬಗ್ಗೆ ಹೇಳಿ ಅಕ್ಕ ಅಂತ ಅಂದ್ಬಿಟ್ಟು ಕೇಳಿದ್ರು. ಇವತ್ತು ತೋರಿಸ್ತೀನಿ ನಿಮ್ಗೆ ಕೂಡ ವಿಡಿಯೋ ಮಾಡ್ಬಿಟ್ಟು. ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ, ಹೊರಗಡೆಯಿಂದ ವಿಡಿಯೋ ಮಾಡ್ತೀನಿ. ಮತ್ತೆ ಮಣ್ಣಿನ ಹರಕೆ ಬನ ಅಂತ ಸಪರೇಟ್ ಆಗಿರುತ್ತೆ, ಅಲ್ಲಿ ಕೂಡ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಸ್ವಲ್ಪ ಹೊರಗಡೆಯಿಂದ ಒಂದ್ ಸ್ವಲ್ಪ ತೋರಿಸ್ತೀನಿ. ತುಂಬಾ ದಿನ ಆಯ್ತು, ಒಂದು ಕಮೆಂಟ್ ಬಂದಿತ್ತು ನನ್ಗೂನು, ಅಂದ್ರೆ ಆ ದೇವಸ್ಥಾನದ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಹೋಗ್ತೀವಿ. ಹಾಗೆ ಹೋಗಿ ಬಂದು ಆಮೇಲೆ ನಾನು ವಾಪಸ್ ಲಾಗ್ನ ಇವತ್ತು ಸಂಜೆ ತನಕ ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಲಾಗ್ ಕಂಟಿನ್ಯೂ ಮಾಡೋಣ. ಇದು ನಮ್ಮ ಉಜಿರೆಯ ಜನಾರ್ದನ ದೇವಸ್ಥಾನ. ಕೆಲಸ ಆಗ್ತಾ ಇದೆ ದೇವಸ್ಥಾನದ್ದು. ಹೊರಗಡೆ ಗೋಪುರ ಕೆಲಸ ಇರ್ಬೋದು, ಹಾಗೆ ದ್ವಾರದ ಕೆಲಸ ಇರ್ಬೋದು, ಇದೆಲ್ಲ ಕೆಲಸಗಳು ನಡೀತಾ ಇದೆ. ತುಂಬಾನೇ ಚೆನ್ನಾಗಾಗಿದೆ ಮಾತ್ರ. ಮೊದ್ಲೆಲ್ಲ ತುಂಬಾ ಸಿಂಪಲ್ ಆಗಿತ್ತು, ಈ ತರ ಗೋಪುರ ಎಲ್ಲ ಇರ್ಲಿಲ್ಲ. ಅಂದ್ರೆ ಮಣ್ಣಿಂದೇ ಇತ್ತು ಮೊದ್ಲೆಲ್ಲ. ಇವಾಗೆಲ್ಲ ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಮಾರ್ಚ್ ತಿಂಗಳಲ್ಲಿ ಬ್ರಹ್ಮ ಕಲಶ ಕೂಡ ಇದೆ. ಎಲ್ಲ ಕಂಪ್ಲೀಟ್ ಆದ ನಂತರ ಒಂದ್ಸಲ ವಿಡಿಯೋ ಮಾಡಿ ತೋರಿಸ್ತೀನಿ ದೇವಸ್ಥಾನಕ್ಕೆ ಬಂದಾಗ. ಇವಾಗ ಸೂರ್ಯ ದೇವಸ್ಥಾನಕ್ಕೆ ಕೂಡ ರೀಚ್ ಆದ್ವಿ. ಸದಾಶಿವ ರುದ್ರ ದೇವಸ್ಥಾನ ಇದು. ತುಂಬಾ ಚೆನ್ನಾಗಿದೆ. ತುಂಬಾ ಜನ ಬರ್ತಾರೆ, ಹೊರಗಿನವರೆಲ್ಲ ತುಂಬಾ ಜನ ಬರ್ತಾರೆ ಅಂತಾನೆ ಹೇಳ್ಬೋದು. ಮಣ್ಣಿನ ಹರಕೆ ತುಂಬಾನೇ ಫೇಮಸ್ ಇಲ್ಲಿ ಆಗಿರೋದ್ರಿಂದ ಜಾಸ್ತಿ ಜನ ಬರ್ತಾರೆ. ಹಾಗೆ ಹರಕೆ ಕೂಡ ಫಲಿಸತ್ತೆ. ತುಂಬಾ ಒಂದು ಒಳ್ಳೆ ದೇವಸ್ಥಾನ ಅಂತ ಹೇಳ್ಬೋದು. ಹಾಗೆ ಈ ದೇವಸ್ಥಾನದ ಒಳಗಡೆ ಎಲ್ಲ ಹೋಗ್ಬಿಟ್ಟು ಇಲ್ಲಿ ಹಣ್ಣುಕಾಯಿ ಎಲ್ಲ ಮಾಡಿ ಮಣ್ಣಿನ ಹರಕೆ ವನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗ್ಬಿಟ್ಟು ನೀವೇನಾದ್ರೂ ಅಂದ್ರೆ ಅಲ್ಲಿ ಇವಾಗ ಏನಾದ್ರೂ ಒಂದು ಹರಕೆ ಇದೆ ಅಂತ ಅನ್ಕೊಳ್ಳಿ, ಏನಕ್ಕಾದ್ರೂ ಒಂದು ಹರಕೆ ಕಟ್ಕೋತೀವಿ ಮನೆ ಕಟ್ಬೇಕಿದ್ರೆ. ಇಲ್ಲ ಅಂತ ಹೇಳಿದ್ರೆ ನಮ್ಗೊಂದು ಗಾಡಿ ತಗೋಬೇಕು, ಮಕ್ಳಿಗೆ ಒಳ್ಳೆ ಎಜುಕೇಶನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಒಂದು ಇವಾಗ ಹರಕೆ ಕಟ್ಕೋಬೇಕು ಅಂತ ಇದ್ರೆ ಈ ಮಣ್ಣಿನ ಬನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೈ ಮುಗ್ದು ಹರಕೆ ಕಟ್ಕೊಂಡು ಬರುವಂತದ್ದು. ಈ ತರ ಇರತ್ತೆ. ಅಲ್ಲೆಲ್ಲ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ತುಂಬಾ ಮಣ್ಣಿನ ಹರಕೆ ಎಲ್ಲ ಅಲ್ಲಿ ರಾಶಿ ಹಾಕಿರ್ತಾರೆ, ಆಯ್ತಾ. ಬೇರೆ ಬೇರೆ ತರದ್ದಿರತ್ತೆ. ಅದು ಏನೆಲ್ಲ ಇದೆ ಅಂತ ಹೇಳಿದ್ರೆ ಪ್ರಾಣಿಗಳದ್ದು ಕೂಡ ಇದೆ. ಅಂದ್ರೆ ನಾಯಿ, ದನ, ಆಮೇಲೆ ಏನು ಬೆಕ್ಕು, ಅದ್ರದ್ದೆಲ್ಲ. ಅಂದ್ರೆ ಅವುಗಳಿಗೆಲ್ಲ ಹುಷಾರಿಲ್ದೆ ಇರ್ಬೇಕಿದ್ರೆ ಹರಕೆ ಕಟ್ಕೋತಾರೆ ಅಂತ ಕಾಣಿಸುತ್ತೆ. ಮನೆ ಇರ್ಬೋದು, ಶಿಪ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಕೈ ಕಾಲು, ಮತ್ತೆ ಮದುಮಗ ಮದುಮಗಳು, ಈ ತರ ಚಿಕ್ಕ ಮಕ್ಕಳದ್ದು ತೊಟ್ಟಿಲು, ಈ ತರ ಎಲ್ಲ ತುಂಬಾ ಹರಕೆ ಇದೆ. ಅಲ್ಲಿ ಎಲ್ಲ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ. ಇಲ್ಲ ಅಂತ ಹೇಳಿದ್ರೆ ಮಾಡಿ ಒಂದ್ಸಲ ನಿಮ್ಗೆ ಕೂಡ ತೋರಿಸ್ತಾ ಇದ್ದೆ ನಾನು. ಬನ ಇದೆ ಅಲ್ಲಿ, ತುಂಬಾ ಮಣ್ಣಿನ ಹರಕೆ ಎಲ್ಲ ಹಾಕಿರ್ತಾರೆ. ಆದ್ರೆ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡೋದಕ್ಕಾಗಲ್ಲ. ಹರಕೆ ಕಟ್ಕೊಳ್ಳೋದಕ್ಕೇನೆ ಮಣ್ಣಿನ ಬನಕ್ಕೆ ಹೋಗ್ಬೇಕು ಅಂತ ಏನಿಲ್ಲ. ಹೀಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಬಿಟ್ಟು ಬರ್ಬೋದು. ಅಲ್ಲಿ ಉದ್ಭವ ಲಿಂಗ ಇದೆ, ಆ ಲಿಂಗಕ್ಕೆ ಹೋಗಿ ನಮಸ್ಕಾರ ಮಾಡ್ಬಿಟ್ಟು ಬೇಡ್ಕೊಂಡು ಬರ್ಬೋದು. ಹರಕೆ ಕಟ್ಕೊಳ್ಳೋದಕ್ಕೆ ಆದ್ರೆ ಅಲ್ಲಿ ಅಂದ್ರೆ ಅಲ್ಲೇ ಕಟ್ಕೋಬೇಕಾಗತ್ತೆ. ಹರಕೆ ಏನಾದ್ರೂ ಹೇಳ್ಬೇಕು ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಹೇಳಲ್ಲ ಯಾರು ಕೂಡ. ಈ ಮಣ್ಣಿನ ಬನಕ್ ಬಂದು ಅಲ್ಲಿ ಹರಕೆ ಕಟ್ಕೊಂಡು ಹೋಗ್ತಾರೆ. ನೀವು ಕೂಡ ಈ ಕಡೆ ಅಂದ್ರೆ ಬರೋರಿದ್ರೆ, ಧರ್ಮಸ್ಥಳಕ್ಕೆಲ್ಲ ಬರೋರಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ನಿಮ್ಗೆ ಕೂಡ ತುಂಬಾ ಖುಷಿ ಆಗುತ್ತೆ. ಏನಾದ್ರೂ ಹರಕೆ ಇದ್ರೆ ನಿಮ್ಗೆ ಕೂಡ ಹರಕೆ ಎಲ್ಲ ಕಟ್ಕೋಬಹುದು. ಹಾಗೆ ಒಳಗಡೆ ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ಮಣ್ಣಿನ ಬನಕ್ಕೆಲ್ಲ ಹೋಗಿ ಬರ್ಬೇಕಿದ್ರೆ 10 ಗಂಟೆ ಆಗಿತ್ತು. ಬೆಳಿಗ್ಗೆ ಏನಾದ್ರೂ ಒಂದು ಚರ್ಮುರಿ ತಿನ್ನೋಣ ಅಂತ ಅಂದ್ಬಿಟ್ಟು ಅನ್ಕೊಂಡು ಬಂದ್ವಿ. ಇಲ್ಲಿಗೆ ಬಂದಾಗ ಯಾವಾಗ್ಲೂ ಇಲ್ಲಿ ಚರ್ಮುರಿ ತಿನ್ನೋದೇ ಹೋಗಲ್ಲ ನಾವು. ತುಂಬಾ ಚೆನ್ನಾಗಿ ಮಾಡ್ತಾರೆ, ಟೇಸ್ಟಿಯಾಗಿ ಕೂಡ ಇರುತ್ತೆ. ಹಾಗೆ ಕ್ವಾಂಟಿಟಿ ಅಂತೂ ತುಂಬಾ ಕೊಡ್ತಾರೆ. ತಿನ್ನೋದಿಕ್ ಆಗಲ್ಲ ಒಬ್ರಿಗೆ ಇಷ್ಟೊಂದು. ಒಂದು 4 ಜನ ಇದ್ರೆ 2 ಮಾತ್ರ ತಗೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ತಿನ್ನೋದಿಕ್ಕಾಗಲ್ಲ, ಅಷ್ಟು ಕ್ವಾಂಟಿಟಿಲಿ ಕೊಡ್ತಾರೆ. ಹಾಗೆ ಇಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ಕೋಕಮ್ ಕೊಡ್ತಾರೆ, ಹೋಮ್ ಮೇಡ್ ಕೋಕಮ್ ಕೊಡ್ತಾರೆ. ಇದಂತೂ ಸಖತ್ತಾಗಿತ್ತು ಮಾತ್ರ. ಈ ಪುನರ್ಪುಲಿ ಬರುತ್ತಲ್ವಾ, ಅದ್ರದ್ದು ಸಿಪ್ಪೆನ ಒಣಗಿಸ್ಬಿಟ್ಟು ಹಾಗೆ ಅದರಿಂದ ಫ್ರೆಶ್ ಜ್ಯೂಸ್ ರೆಡಿ ಮಾಡಿರ್ತಾರೆ.
ಹಾಗೆ ರೆಡಿ ಜ್ಯೂಸ್ ಕೂಡ ಇರುತ್ತೆ. ನಾವು ಬಂದಾಗ ಹೋಮ್ ಮೇಡ್ ಕುಡಿತೀವಿ. ತುಂಬಾ ಚೆನ್ನಾಗಿರುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇನ್ನ ಎಲ್ಲ ಮುಗಿಸ್ಬಿಟ್ಟು ಹಾಗೆ ಇಲ್ಲೊಂದು ನನ್ನ ಹಸ್ಬೆಂಡ್ ಫ್ರೆಂಡಿದ್ದು ಲಾಡ್ಜ್ ಇದೆ. ಕನ್ನಿಕಾ ಲಾಡ್ಜ್ ಅಂತ ಅಂದ್ಬಿಟ್ಟು ಇದನ್ನ ತೋರ್ಸೋಣ ಅಂತ ವಿಡಿಯೋ ಮಾಡಿದ್ದು ನಿಮ್ಗೆ. ಯಾರಿಗಾದ್ರೂ ಈ ಕಡೆ ಬಂದಾಗ ಬೇಕಾಗಿರುತ್ತೆ ನೈಟ್ ಎಲ್ಲ ಆದ್ರೆ ಸ್ಟೇ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಹೊಸದಾಗಿ ಕಟ್ಸಿರುವಂತದ್ದು. ಇನ್ನೂ ಕೂಡ ಕೆಲಸ ಕಂಪ್ಲೀಟ್ ಆಗಿಲ್ಲ. ಕೆಲಸ ನಡೀತಾ ಇದೆ. 7 ರೂಮ್ ಇದೆ ಅಂತ ಹೇಳ್ತಾ ಇದ್ರು. ಕೆಳಗಡೆ 3 ಇದೆ, ಮೇಲ್ಗಡೆ 4 ರೂಮ್ ಇದೆ. ಇನ್ನ ಈ ರೂಮ್ ಚಾರ್ಜ್ ಎಷ್ಟು ಅಂತ ಹೇಳಿದ್ರೆ 2000 ಪ್ಲಸ್ ಎಸಿ ಇದ್ರೆ 2500 ಅಂತ ಹೇಳ್ತಾ ಇದ್ರು. ನನ್ನ ಹಸ್ಬೆಂಡ್ಗೆ ತುಂಬಾ ಕ್ಲೋಸ್ ಇದ್ದಾರೆ. ಸೊ ಹಾಗಾಗಿ ನಾನು ವಿಡಿಯೋ ಎಲ್ಲ ಮಾಡ್ಕೊಂಡೆ. ಯಾರಿಗಾದ್ರೂ ಯೂಸ್ ಆದ್ರೆ ಆಗತ್ತೆ ಅಂತ ಹೇಳಿ. ಸೊ ಯಾರಾದ್ರೂ ಇಲ್ಲಿ ಬಂದು ಸ್ಟೇ ಆಗ್ತೀನಿ ಅಂತ ಅಂದ್ರೆ ಈ ಕನ್ನಿಕಾ ಲಾಡ್ಜ್ಗೆ ಬಂದು ಸ್ಟೇ ಆಗ್ಬೋದು. ಹಾಗೆ ಇಲ್ಲಿ ಅಂದ್ರೆ ಇವಾಗ ಟೆಂಪಲ್ಗೆ ಬಂದು ಜಸ್ಟ್ ನಮ್ಗೆ ಸ್ನಾನ ಮಾಡ್ಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೂಡ ವ್ಯವಸ್ಥೆ ಇದೆ. ಬಿಸಿನೀರಿನ ವ್ಯವಸ್ಥೆ ಎಲ್ಲ ಇದೆ. ಹಾಗೆ ಕೆಲವೊಂದು ಮಸಾಲಾ ಐಟಮ್ಸ್ಗಳು, ಡ್ರೈ ಫ್ರೂಟ್ಸ್ಗಳು, ಕೆಲವೊಂದು ಆಯಿಲ್ಗಳೆಲ್ಲ ಇಲ್ಲಿ ಮಾರೋದಕ್ಕೆ ಇಟ್ಕೊಂಡಿದ್ರು. ಇದು ಕೂಡ ಇವ್ರದ್ದೇ ಅಂತೆ. ಇನ್ನು ನೆಕ್ಸ್ಟ್ ಏನು ಎಣ್ಣೆ ಮಿಲ್ ಮಾಡ್ತೀವಿ ಅಂತ ಹೇಳಿದ್ರು. ಫ್ರೆಶ್ ಆಗಿ ಗಾಣದ ನಾವು ತೆಂಗಿನ ಎಣ್ಣೆನ ತೆಗೆದು ಮಾರುವಂತಹ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ. ಸದ್ಯಕ್ಕೆ ಕೆಲಸಗಳೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರು. ತುಂಬಾ ಒಳ್ಳೇದು. ಗಾಣದ ಎಣ್ಣೆ ಎಲ್ಲ ತುಂಬಾ ಕಡಿಮೆ. ಇವಾಗಂತೂ ಫ್ರೆಶ್ ಕೋಕೋನಟ್ ಆಯಿಲ್ ಸಿಗೋದು ತುಂಬಾ ಕಡಿಮೆ. ಏನೆಲ್ಲ ಮಿಕ್ಸ್ ಮಾಡಿರ್ತಾರೆ. ಬಟ್ ಈ ತರ ಗಾಣದ ಎಣ್ಣೆ ಈ ತರ ದೇವಸ್ಥಾನಕ್ಕೆ ಬಂದಾಗ ಸಿಗತ್ತೆ ಅಂತ ಹೇಳಿದ್ರೆ ಯಾರು ಮಿಸ್ ಮಾಡಲ್ಲ. ಖಂಡಿತವಾಗ್ಲೂ ಎಲ್ಲರೂ ತಗೋತಾರೆ. ಒಳ್ಳೇದಾಗ್ಲಿ. ಅವರ ಒಂದು ಹೊಸ ಬಿಸ್ನೆಸ್ಗೆ ಒಂದು ದೇವರ ಆಶೀರ್ವಾದ ಇರ್ಲಿ ಅಂತ ನಾವು ಕೂಡ ಬೇಡ್ಕೋತೀವಿ. ಹಾಗೆ ನಮ್ಮ ಮಾಧವಿಗೆ ಕೆಲವೊಂದು ಡ್ರೆಸ್ ತಗೊಳ್ಳೋದಕ್ಕಿತ್ತು. ಔಟ್ ಸೈಡ್ ಹೋಗ್ಬೇಕಿದ್ರೆ ಅವಳ ಹತ್ರ ಹಾಕೋದಕ್ಕೆ ಡ್ರೆಸ್ ಇರ್ಲಿಲ್ಲ. ಹಾಗಾಗಿ ತಗೊಂಡ್ಬಿಟ್ಟು ಇವಾಗ ವಾಪಸ್ ಮನೆಗೆ ಬಂದ್ವಿ. ಅಲ್ಲೇ ಪೇಟೆಯಲ್ಲೇ ನನ್ಗೆ ಎಳ್ನೀರ್ ಬೇಕು ಅಂತ ಕೇಳ್ತಾ ಇದ್ಲು. ಅವಳಪ್ಪ ಹೇಳಿದ್ರು, ಇಲ್ಲ ನೀನ್ ಮನೆಗ್ ಬಾ, ನಾನ್ ತೆಕ್ಕೊಡ್ತೀನಿ ನಿಂಗೆ ಅಂತ ಅಂದ್ಬಿಟ್ಟು ಹಾಗೆ ಅವಳನ್ನ ಕರ್ಕೊಂಡ್ ಬಂದ್ರು. ಪೇಟೆಲ್ಲಾದ್ರೆ ಒಂದು 60 ರುಪೀಸ್ ಎಲ್ಲ ಇರತ್ತೆ. 50-60 ರುಪೀಸ್ ಇರತ್ತೆ ಒಂದು ಎಳ್ನೀರಿಗೆ. ಮನೇಲಿ ಇತ್ತು ನಮ್ದು ತೆಂಗಿನ ಮರದಲ್ಲಿ. ಹಾಗಾಗಿ ಹಾಗೆ ಕರ್ಕೊಂಡ್ ಬಂದ್ರು. ನೀನ್ ಮನೆಗ್ ಬಾ, ನಾನ್ ತೆಕ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದು ಇವಾಗ ತೆಗ್ದು ಕೊಟ್ಟಿದ್ದಾರೆ. ಇದೆಲ್ಲ ನಮ್ಮ ತೆಂಗಿನ ಮರದ್ದೇ ಎಳ್ನೀರು. ಯಾವ್ದ್ರದ್ದು? ಇದ್ರದ್ದ ಅದ್ರದ್ದ? ಯಾವ್ದ್ರದ್ದದು? ಇದ್ರದ್ದ ಎಲ್ಲಾನು ಒಂದು ಮಾತ್ರ? ಮತ್ತೆ ಎರಡು ಇದರಿಂದ ತೆಗ್ದ್ರಂತೆ, 2 ಅದರಿಂದ ತೆಗ್ದಿದ್ದಾರೆ. ಎಳ್ನೀರಿದ್ರೆ ಇಲ್ಲೇ ಮನೆಯಲ್ಲೇ ಇದ್ರೆ ಎಷ್ಟು ಒಳ್ಳೇದಲ್ವಾ. ಪೇಟಲ್ಲಾದರೆ ಒಂದು 50 ರೂಪಾಯಿ 60 ರೂಪಾಯಿ ಎಲ್ಲ ಕೊಡಬೇಕು. ತಿಂತಾ ಇದ್ದಾಳೆ ಅದರ ಗಂಜಿ ಉಂಟಲ್ವ, ಅದನ್ನು ತೆಗೆದು ಎಳ್ನೀರು ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ಬಂದು ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಟೈಮು 1 ಗಂಟೆ ಆಗ್ತಾ ಬಂತು. ಕೈಯಲ್ಲಿ ಹಿಡ್ಸುಡಿದೆ ನೋಡಿ. ಅಡುಗೆ ರೂಮ್ ಪೂರ್ತಿಯಾಗಿ ಕ್ಲೀನ್ ಮಾಡಿ ಆಯಿತು. ಸ್ವಲ್ಪ ಇಡ್ಲಿ ಹಿಟ್ಟು ಉಳಿದಿತ್ತು. ತಿಂಡಿ ಇಡ್ಲಿ ಮಾಡಿದ್ದೆ ಅಲ್ವಾ, ಅದರ ಹಿಟ್ಟು ಸ್ವಲ್ಪ ಉಳಿದಿತ್ತು. ಅದನ್ನು ಹಾಗೆ ವಾಪಸ್ಸು ಇಡ್ಲಿ ಹಾಕಿಬಿಟ್ಟು ಅಡುಗೆ ರೂಮ್ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ರೆಡಿ ಮಾಡಿದೆ. ಇನ್ನು ಚಿಕನ್ ತಂದಿದ್ದೀವಿ, ಅದನ್ನು ನೈಟಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಮಾಡಬೇಕಷ್ಟೇ. ಇನ್ನು ಮನೆ ಕ್ಲೀನ್ ಮಾಡಬೇಕು, ಬಟ್ಟೆ ಒಗಿಬೇಕು, ಊಟ ಮಾಡಬೇಕು, ಆಮೇಲೆ ವಾಪಸ್ ರಾತ್ರಿಗೆ ಅಡುಗೆ ಕೆಲಸನ ಶುರು ಮಾಡಬೇಕು. ಅಷ್ಟೊಂದು ಕೆಲಸಗಳಿವೆ. ಒಂದೊಂದಾಗಿ ಮಾಡ್ತಾ ಹೋಗೋಣ. ಮೊದಲೆಲ್ಲ ಮನೆ ಕೆಲಸ ನಾನು ಒಬ್ಬಳೇ ಮಾಡಬೇಕಾಗಿತ್ತು. ಆದ್ವಿ ಚಿಕ್ಕವಳಿದ್ಲಲ್ವಾ, ಇವಾಗ ಆದ್ವಿ ಸ್ವಲ್ಪ ದೊಡ್ಡವಳಾಗಿದ್ದಾಳೆ. ಮನೆ ಕೆಲಸ ಹೆಚ್ಚಾಗಿ ಅವಳೇ ಮಾಡ್ತಾ ಇರ್ತಾಳೆ. ಕ್ಲೀನಿಂಗ್ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ. ತುಂಬಾನೇ ನೀಟಾಗಿರ್ಬೇಕು ಅವಳಿಗೆ. ಮನೆ ಅಂತ ಹೇಳಿದ್ರೆ ಬೆಡ್ ಇರ್ಬೋದು, ಬೆಡ್ ಕವರ್ ಇರ್ಬೋದು, ಅದೆಲ್ಲಾನು ತುಂಬಾನೇ ಪರ್ಫೆಕ್ಟ್ ಆಗಿರ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾಳೆ. ಹಾಗಾಗಿ ನಾನ್ ಮಾಡ್ಬೇಕು ಅಂತ ವೆಯ್ಟ್ ಮಾಡಲ್ಲ. ಅದೆಲ್ಲ ಕೆಲಸಗಳನ್ನ ಅವಳೇ ಮಾಡ್ತಾಳೆ. ನಾನು ಗುಡ್ಸೋದು, ಒರೆಸೋದು, ಆಮೇಲೆ ಅಡ್ಗೆ ಕೆಲಸ, ಬಟ್ಟೆ ಒಗೆಯೋದು, ಇದನ್ನೆಲ್ಲ ನಾನು ಮಾಡ್ತಾ ಇರ್ತೀನಿ. ಕ್ಲೀನಿಂಗ್ ಕೆಲಸ, ಧೂಳು ತೆಗಿಯೋದು, ಅದನ್ನೆಲ್ಲ ಅವಳೇ ಮಾಡ್ತಾ ಇರ್ತಾಳೆ. ಸೊ ತುಂಬಾ ಹೆಲ್ಪ್ ಆಗುತ್ತೆ. ಈ ತರ ಅಂದ್ರೆ ಹೊರಗಡೆ ಎಲ್ಲ ಹೋಗಿ ಬಂದಾಗ ಅವಳು ನನ್ನ ಜೊತೆ ಸೇರ್ಕೊಂಡು ಕೆಲಸ ಮಾಡ್ಬೇಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ತುಂಬಾ ಟೈಮ್ ಹಿಡಿಯುತ್ತೆ. ಒಬ್ಳೆ ಮಾಡ್ಬೇಕಲ್ವಾ ಅಂತ ಅಂದ್ಬಿಟ್ಟು ತುಂಬಾ ಟೈಮ್ ಹಿಡಿಯುತ್ತೆ. ಬೆಡ್ ಸ್ಪ್ರೆಡ್ ಎಲ್ಲ ತುಂಬಾ ನೀಟಾಗಿ ಫೋಲ್ಡ್ ಮಾಡ್ಬಿಟ್ಟು ಒಂದು ಒಳ್ಳೆ ಫಿನಿಶಿಂಗ್ ಕೊಡ್ತಾಳೆ ಅಂತಾನೆ ಹೇಳ್ಬೋದು. ನಂಗೆ ಬರಲ್ಲ, ಅವಳಷ್ಟು ನೀಟಾಗಿ ಫಿನಿಶಿಂಗ್ ಕೊಡೋದಕ್ಕೆ ಬರಲ್ಲ. ಅದು ಬೇರೆ ನಮ್ದು ಹೊಸ ಬೆಡ್ ತುಂಬಾನೇ ವೆಯ್ಟ್ ಇದೆ. ಇದನ್ನ ಎತ್ತೋದಿಕ್ಕೇನೆ ಆಗಲ್ಲ. ಬಿಟ್ಟು ಆಮೇಲೆ ಬೆಡ್ ಸ್ಪ್ರೆಡ್ ನ ಒಳಗಡೆ ಹಾಕೋಣ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ. ಅದು ಯಾವ ತರ ಹಾಕ್ತಾಳೋ ನನ್ಗಂತೂ ಗೊತ್ತಿಲ್ಲ. ಕ್ರೈಪ್ ತರಿಸಿದ್ದೆ, ಅದು ಅಷ್ಟೊಂದು ಸರಿ ಇಲ್ಲ. ನೆಕ್ಸ್ಟ್ ಇನ್ನು ವಾಪಸ್ ನನ್ಗೆ ಆರ್ಡರ್ ಮಾಡ್ಬೇಕಷ್ಟೇ. ಕ್ರೈಬ್ ಇದ್ರೆ ಸ್ವಲ್ಪ ಈಸಿ ಆಗತ್ತೆ ಅಂತಾನೆ ಅನ್ಕೋತೀನಿ. ಒಂದ್ಸಲ ತರಿಸಿದನ್ನ ರಿಟರ್ನ್ ಮಾಡಿದೆ. ಹಾಗೆ ಇನ್ನು ಬೇರೆ ತರ ತರ್ಸೋಣ ಅಂತ ಅನ್ಕೊಂಡಿದೀನಿ. ಇನ್ನ ಈ ಒಂದು ಮ್ಯಾಟ್ ನೋಡಿ, ಆದ್ವಿ ಮಾಡಿರುವಂತದ್ದು ಉಲಾನ್ ಮ್ಯಾಟ್. ಸೊ ಅವರಿಗೆ ಸ್ಕೂಲಲ್ಲಿ ECA ಪೀರಿಯಡ್ ಅಂತ ಅಂದ್ಬಿಟ್ಟು ಒಂದು ಪೀರಿಯಡ್ ಇರುತ್ತೆ. ಆ ಪೀರಿಯಡ್ಗೆ ಅಂದ್ರೆ ಇವಳು ಈ ಸಲ ಸೆಲೆಕ್ಟ್ ಮಾಡಿರುವಂತದ್ದು ಎಂಬ್ರಾಯ್ಡರಿಂಗ್ ಕ್ಲಾಸ್ ನ ಸೇರ್ಕೊಂಡಿದ್ದಾಳೆ. ಲಾಸ್ಟ್ ಇಯರ್ ಅವಳು ಭರತನಾಟ್ಯದಲ್ಲಿ ಇದ್ಲು. ಅಂದ್ರೆ ECA ಪೀರಿಯಡ್ 5th
ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋತೀನಿ ಮೋಸ್ಟ್ಲಿ. ಅಂದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ 8th ತನಕ ಕೂಡ ಅವಳು ಭರತನಾಟ್ಯ ಕ್ಲಾಸಲ್ಲೇ ಇದ್ಲು. ಈ ವರ್ಷ 8th ಆದ್ರಿಂದ ಈ ವರ್ಷ ಮಾತ್ರ ಎಂಬ್ರಾಯ್ಡರಿಂಗ್ಗೆ ಸೇರ್ಕೋತೀನಿ, ಅದನ್ನ ಸ್ವಲ್ಪ ಕಲಿಯೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸೇರ್ಕೊಂಡಿದ್ದಾಳೆ. ಹಾಗಾಗಿ ಉಲನ್ ಮ್ಯಾಟ್ ಮಾಡಿದಾಳೆ, ತುಂಬಾ ಚೆನ್ನಾಗಿ ಮಾಡಿದಾಳೆ. ನೆಕ್ಸ್ಟ್ ನಮ್ಮ ಪುಟಾಣಿಗೊಂದು ಕ್ಯಾಪ್ ಮಾಡ್ಬೇಕು ಅಂತ ಹೇಳ್ತಾ ಇದ್ಲು. ಹಾಗೆಯೇ ಹಸ್ಬೆಂಡ್ ಫ್ರೆಂಡ್ ಒಬ್ರು ಬೆಂಗಳೂರಿಂದ ಬಂದಿದ್ರು ಮೆಸ್ಕಾಂ ಇಂದ. ಅವರು ಯಾವಾಗ್ಲೂ ಅಷ್ಟೇನೆ ಈ ತರ ಟೆಂಪಲ್ಗೆಲ್ಲ ಬರ್ತಾ ಇರ್ತಾರೆ. ಬರ್ಬೇಕಿದ್ರೆ ಏನಾದ್ರೂ ಸ್ವೀಟ್ಸ್ ಇಲ್ಲ ಅಂತ ಹೇಳಿದ್ರೆ ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ತರ್ತಾರೆ. ತುಂಬಾನೇ ಕ್ಯೂಟ್ ಆಗಿದೆ ಬಾಕ್ಸ್ ನೋಡಿ. ಅದರ ಮಿಡ್ಲಲ್ಲಿ ಈ ತರ ಕಲ್ಲಿನ ತರ ಕಾಣಿಸ್ತಾ ಇತ್ತು. ಇದು ಅದ್ರೊಳಗಡೆ ಚಾಕ್ಲೇಟ್ ಇದೆ ನೋಡಿ. ಇದು ಮಾತ್ರ ಅಷ್ಟೊಂದು ಚೆನ್ನಾಗ್ ಆಗಲ್ಲ ತಿನ್ನೋದಿಕ್ಕೆ, ಬಟ್ ನೋಡೋದಕ್ಕೆ ಮಾತ್ರ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇತ್ತು. ಇಲ್ಲಿ ಮಧ್ಯಾಹ್ನದ ಅಡಿಗೆ ಮಾಡ್ತಾ ಇದ್ದೀನಿ. ಡಿಸ್ಕೋ ಫಿಶ್ ತಗೊಂಡಿದ್ದೆ ನಿನ್ನೆ, ಅದನ್ನ ಫ್ರೈ ಮಾಡ್ತಾ ಇದ್ದೀನಿ. ಹಾಗೆ ಚಿಕನ್ ಸಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ಈಗ ಮನೆ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಆಯ್ತು, ಬಟ್ಟೆ ವಾಶ್ ಮಾಡಿ ಆಯ್ತು, ಆಲ್ಮೋಸ್ಟ್ ಎಲ್ಲ ಕೆಲಸ ಆಯ್ತು. ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇನ್ನ ಮಧ್ಯಾಹ್ನಕ್ಕೆ ಇವತ್ತು ಮೀನ್ ಸಾರಿದೆ, ನಿನ್ನೆ ಮಾಡಿರುವಂತದ್ದೇ ಇದೆ, ಸ್ವಲ್ಪ ಜಾಸ್ತಿ ಆಗಿತ್ತು ಮಾಡಿದ್ದು. ಸೊ ಹಾಗಾಗಿ ಅದೇ ಸ್ವಲ್ಪ ಉಳಿದಿತ್ತು. ಬೆಳಿಗ್ಗೆ ಇಡ್ಲಿಗೆ ಕೂಡ ಅದನ್ನೇ ತಿಂದ್ವಿ. ಹಾಗೆ ಇವಾಗ ನಿನ್ನೆ ತಗೊಂಡಿದ್ದೆ, ಏನು ಡಿಸ್ಕೋ ಮೀನ್ ತಗೊಂಡ್ಬಿಟ್ಟು ನಿನ್ನೆಗೆ ಅಂತ ನಾನು ಫ್ರೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತಗೊಂಡಿದ್ದೆ. ಇನ್ನ ಏನಂತ ಹೇಳಿದ್ರೆ ನಮ್ಮ ಮನೆ ಹತ್ರದಲ್ಲಿ ಅಂದ್ರೆ ಸ್ವಲ್ಪ ಇಲ್ಲೇ ಹತ್ರದಲ್ಲಿ ಒಂದು ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲ್ ಇದೆ. ಸೊ ಆ ಸ್ಕೂಲಿಗೆ 100 ವರ್ಷ ಕಂಪ್ಲೀಟ್ ಆಯಿತು. ಸ್ಕೂಲ್ ಓಪನ್ ಆಗಿಬಿಟ್ಟು 100 ವರ್ಷ ಕಂಪ್ಲೀಟ್ ಆಯಿತು. ನನ್ನ ಹಸ್ಬೆಂಡ್ ಅದೇ ಸ್ಕೂಲಿಗೆ ಹೋಗಿರುವಂಥದ್ದು. ಸೊ ಆ ಸ್ಕೂಲಲ್ಲಿ ಏನು 100ನೇ ವರ್ಷದ್ದು ಶತ ಸಂಭ್ರಮ ನಿನ್ನೆ ಮತ್ತು ಇವತ್ತು 2 days ಇತ್ತು. ಸೊ ಹಾಗಾಗಿ ನಿನ್ನೆ ಅಲ್ಲಿಗೆ ಹೋದ್ವಿ, ಅಲ್ಲಿ ಊಟ ಮಾಡಿದ್ವಿ. ಇದು ಫಿಶ್ ಹಾಗೆ ಉಳಿಯಿತು ಫ್ರಿಜ್ಜಲ್ಲಿ, ಹಾಗಾಗಿ ಈಗ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ನೈಟಿಗೆ ಇವತ್ತು ಕೂಡ ಇದೆ ಊಟ ಇದೆ ಅಲ್ಲೇನೆ. ಅಂದರೆ ನಮಗೆ ಮಾತ್ರ ಆದರೆ ನನಗೆ ಮಾತ್ರ ಹೋಗೋದಕ್ಕಾಗಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ. ಸೊ ಅಲ್ಲಿಂದ ಬರಬೇಕಿದ್ರೆ ಲೇಟ್ ಆಯಿತು, ಹಾಗಾಗಿ ಹೋಗೋದಕ್ಕಾಗಿಲ್ಲ. ಮಧ್ಯಾಹ್ನ ಇಲ್ಲೇ ಅಡುಗೆ ಮಾಡಿಬಿಟ್ಟು ಇಲ್ಲೇ ಊಟ ಮಾಡೋಣ ಅಂತ. ಹಾಗೆ ರಾತ್ರಿಗೆ ಕೂಡ ಅಷ್ಟೇ ಊಟ ಮಾಡಿಬಿಟ್ಟು ಹೋಗಬೇಕು. ಈಗ ಸಂಜೆ ಒಂದ್ಸಲ ಹೋಗಿ ಬರೋದಕ್ಕಿದೆ. ನಂತರ ರಾತ್ರಿ ನಾಟಕ ಇದೆ, ವೈರಲ್ ವೈಶಾಲಿ ಅಂತ ಹೇಳಿ ನಾಟಕ ಇದೆ. ಸೊ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಅಡುಗೆ ಮಾಡಿಬಿಟ್ಟು ಊಟ ಎಲ್ಲ ಮುಗಿಸಿಯೇ ಹೋಗೋಣ ಅಂತ. ಸೊ ಹಾಗೆ ಇವಾಗ ಚಿಕನ್ ಸಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಚಿಕನ್ ಪುಳಿ ಮುಂಚಿ ಸಾರಲ್ಲ, ಚಿಕನ್ ಪುಳಿ ಮುಂಚಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಸಾಲೆ ತೆಗಿತಾ ಇದ್ದೀನಿ, ಹುರ್ಕೋತಾ ಇದ್ದೀನಿ. ಬೇಗ ಅಡುಗೆ ಕೆಲಸನ ಮುಗಿಸ್ಬಿಟ್ಟು ಸಂಜೆ ಒಂದ್ಸಲ ಹೋಗಿ ಬಂದು ಆಮೇಲೆ ರಾತ್ರಿ ವಾಪಸ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡ್ತೀನಿ ಇವತ್ತು ಕೂಡ. ಹಾಗೆ ಚಿಕನ್ ಪುಳಿ ಮುಂಚಿ ರೆಡಿ ಆಯಿತು. ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ಚಿಕನ್ ಪುಳಿ ಮುಂಚಿ ಹಾಗೆ ನೀರು ದೋಸೆ ತೋರಿಸಿ ಮೇಡಮ್ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ತೀನಿ. ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ, ಹಾಗಾಗಿ ರೆಸಿಪಿ ಶೂಟ್ ಮಾಡೋದಕ್ಕಾಗಿಲ್ಲ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಚಿಕನ್ ಪುಳಿ ಮುಂಚಿ. ಹಾಗೆ ಎಲ್ಲ ಕೆಲಸಗಳನ್ನು ಮುಗಿಸಿ ಅಡುಗೆ ಎಲ್ಲ ಮುಗಿಸಿ ಒಂದು 3:45 ಆಗುವಷ್ಟರ ಹೊತ್ತಿಗೆ ನಾವು ಸ್ಕೂಲಿಗೆ ಹೊರಟ್ವಿ. ನಾನು ಆದ್ವಿ, ಆಮೇಲೆ ವೈಶಾಲಿ ಹಾಗೆ ಶ್ರೀಯ ಹಿಂದ್ಗಡೆಯಿಂದ ಗಾಡಿನಲ್ಲಿ ಬರ್ತಾ ಇದ್ದಾರೆ. ಇನ್ನು ಅಲ್ಲಿ ಸಂಜೆ ಟೈಮಲ್ಲಿ ಹೆಣ್ಮಕ್ಳ ಡಾನ್ಸ್ ಇತ್ತು, ಅದನ್ನೆಲ್ಲ ನೋಡಿ 5:30 ಗಂಟೆಗೆ ನಾವು ವಾಪಸ್ ಮನೆಗೆ ಬಂದ್ವಿ. ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋ ಅಂತ ಹೇಳ್ಬೋದು. ಇವತ್ತಿನ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.